ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಜೂನ್ 15, 2025 ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೇಷರಾಶಿ, ಈ ದಿನ ಹಣಕಾಸು ಪರಿಸ್ಥಿತಿ ಸ್ಥಿರವಾಗಿರಲಿದೆ. ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭದ ಸೂಚನೆ ಇದೆ. ಸಂಗಾತಿಯಿಂದ ಸಮಸ್ಯೆ ಪರಿಹಾರವಾಗಬಹುದು. ಸ್ನೇಹಿತರಿಂದ ಒಳ್ಳೆಯ ಸಹಕಾರ ದೊರೆಯಲಿದೆ. ದೂರ ಸಂಬಂಧಿಕರಿಂದ ಶುಭವಾರ್ತೆ ಕೇಳಿ ಬರಬಹುದು. ಸಂತೋಷದ ವಾತಾವರಣವಿರುತ್ತದೆ. ಒಟ್ಟಾರೆಯಾಗಿ ಇಂದು ಆರಾಮದಾಯಕ ದಿನವಾಗಿರುತ್ತದೆ. ಇಂದು ಪರಸ್ಪರ ಸಂಬಂಧಗಳು ಬಲಗೊಳ್ಳುತ್ತವೆ. ನಿಮ್ಮ ಬಂಧಗಳಲ್ಲಿ ನಂಬಿಕೆ ಬೆಳೆಯುತ್ತದೆ ಮತ್ತು ಸ್ನೇಹವು ಬಲಗೊಳ್ಳುತ್ತದೆ. ನೀವು ಸಹಯೋಗದ ಪ್ರಯತ್ನದಲ್ಲಿ ಸಾಮರಸ್ಯವನ್ನು ಹೆಚ್ಚಿಸುವಿರಿ. ಸಮಯಕ್ಕೆ ಮುಂಚಿತವಾಗಿ ಗುರಿಗಳನ್ನು ಸಾಧಿಸುವ ಉತ್ಸಾಹವಿರುತ್ತದೆ. ಮಾತು ಮತ್ತು ನಡವಳಿಕೆಯಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಿ. ನಿರ್ವಹಣಾ ಕಾರ್ಯಗಳು ಸರಾಗವಾಗಿ ಮುಂದುವರಿಯುತ್ತವೆ. ಸಾಮರಸ್ಯವನ್ನು ಕಾಪಾಡಿಕೊಳ್ಳಲಾಗುತ್ತದೆ. ಲಾಭಗಳು ಸಹ ಹೆಚ್ಚಾಗುತ್ತವೆ. ನೀವು ಸಂಬಂಧಗಳನ್ನು ಬಲಪಡಿಸಲು ಶ್ರಮಿಸುತ್ತೀರಿ. ವಿವಿಧ ರಂಗಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ಹೊರಹೊಮ್ಮುತ್ತವೆ. ದಾಂಪತ್ಯ ಜೀವನವು ಸಂತೋಷವಾಗಿರುತ್ತದೆ. ಇಂದು ನೀವು ತುಂಬ ವೇಗವಾಗಿ ಕೆಲಸ ಮಾಡಬೇಕಾಗುತ್ತದೆ ಮತ್ತು ನಿಮ್ಮ ಶಕ್ತಿಯು ನಿರ್ಣಾಯಕವಾಗಿರುತ್ತದೆ. ಇದರಿಂದಾಗಿ ನೀವು ಕಾರ್ಯನಿರತರಾಗಿರುತ್ತೀರಿ. ನೀವು ಮನೆಯಲ್ಲಿ ಹಿರಿಯರ ಆರೋಗ್ಯವನ್ನು ನೋಡಿಕೊಳ್ಳಬೇಕಾಗಬಹುದು. ಆದರೆ ಮಕ್ಕಳಿಗೆ ಸಂಬಂಧಿಸಿದ ಸ್ಪರ್ಧೆಯಿಂದ ಅಥವಾ ಅದರ ಫಲಿತಾಂಶದಿಂದ ನೀವು ಸಂತೋಷವನ್ನು ಪಡೆಯುತ್ತೀರಿ. ಕುಟುಂಬದಲ್ಲಿನ ವಾತಾವರಣವು ಉತ್ತಮವಾಗಿರುತ್ತದೆ. ಆದರೂ ಸದಸ್ಯರ ನಡವಳಿಕೆಯ ಬಗ್ಗೆ ನಿಮಗೆ ವಿಭಿನ್ನ ಅಭಿಪ್ರಾಯವಿರಬಹುದು. ಇಂದು ಉದ್ಯಮಿಗಳು ಹಳೆಯ ಹೂಡಿಕೆಗಳಿಂದ ಪ್ರಯೋಜನ ಪಡೆಯುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಒಂದು ಘಟನೆ ಇರಬಹುದು ಅಥವಾ ನೀವು ಸಣ್ಣ ಪ್ರವಾಸಕ್ಕೆ ಹೋಗಬಹುದು. ಹಳೆಯ ವಿವಾದವೊಂದು ಇಂದು ಬಗೆಹರಿಯುತ್ತದೆ. ಅದು ಸಂಬಂಧಗಳಲ್ಲಿ ಮಾಧುರ್ಯವನ್ನು ತರುತ್ತದೆ. ಹಣದ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು. ವಿಶೇಷವಾಗಿ ಹೊಸ ನಿರ್ಧಾರ ತೆಗೆದುಕೊಳ್ಳಬೇಕಾದರೆ ಹೆಚ್ಚು ಜಾಗರೂಕರಾಗಿರಿ. ವೃಷಭ ರಾಶಿ, ಇಂದು ಸಮಯದ ಬಳಕೆ ಚೆನ್ನಾಗಿದ್ದರೆ ಯಶಸ್ಸು ನಿಮ್ಮದಾಗುತ್ತದೆ. ವೃತ್ತಿ ಜೀವನದಲ್ಲಿ ಹೊಸ ಅವಕಾಶ ಎದುರಾಗಬಹುದು. ಒತ್ತಡಗಳಿದ್ದರೂ ತಾಳ್ಮೆಯಿಂದ ನಿಭಾಯಿಸಬಹುದು. ವಾಹನ ಸಂಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಸಂಜೆಯ ವೇಳೆಗೆ ಶುಭ ಸುದ್ದಿ ಕೇಳಿಬರುವ ಸಾಧ್ಯತೆ ಇದೆ. ಮಿತಭಕ್ಷಣೆಯನ್ನು ಪಾಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇಂದು ಕುಟುಂಬದವರೊಂದಿಗೆ ಸಮಯ ಕಳೆಯುವುದರಿಂದ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ. ಇಂದು ವಿಷಯಗಳಲ್ಲಿ ಸಡಿಲತೆ ತೋರಿಸಬೇಡಿ. ಅಧಿಕಾರಿಗಳ ನಿರೀಕ್ಷೆಗಳನ್ನು ಪೂರೈಸಲು ಒತ್ತಡವಿರುತ್ತದೆ. ಕೆಲಸದ ಸ್ಥಳದಲ್ಲಿ ವಿವೇಚನೆಯಿಂದ ಫಲಿತಾಂಶಗಳನ್ನು ಸಾಧಿಸಲಾಗುತ್ತದೆ. ವೃತ್ತಿಪರರು ಉತ್ತಮ ದಿನಚರಿಯನ್ನು ಕಾಪಾಡಿಕೊಳ್ಳುತ್ತಾರೆ. ಸಂಬಂಧಗಳಲ್ಲಿ ಸರಾಗತೆಯನ್ನು ಕಾಪಾಡಿಕೊಳ್ಳಿ. ಇಂದು ಸ್ಪಷ್ಟವಾಗಿ ಮಾತನಾಡಲು ಪ್ರಯತ್ನಿಸಿ. ಆಹಾರ ಪದ್ಧತಿಗೆ ಗಮನ ಕೊಡಿ. ತರ್ಕ ಮತ್ತು ಕಠಿಣ ಪರಿಶ್ರಮದ ಮೂಲಕ ಕಾರ್ಯಗಳನ್ನು ಸಾಧಿಸಲಾಗುತ್ತದೆ. ವಹಿವಾಟುಗಳಲ್ಲಿ ಜಾಗರೂಕರಾಗಿರಿ ಮತ್ತು ಹೂಡಿಕೆಗಳನ್ನು ನಿಯಂತ್ರಿಸಿ. ಅಲೆದಾಡುವುದನ್ನು ತಪ್ಪಿಸಿ. ಸಾಲ ನೀಡುವುದನ್ನು ಮತ್ತು ಸಾಲ ಪಡೆಯುವುದನ್ನು ಆದಷ್ಟು ತಡೆಹಿಡಿಯಿರಿ. ಇಂದು ಕುಟುಂಬದ ಬಗ್ಗೆ ನಿಮ್ಮ ಜವಾಬ್ದಾರಿಗಳು ಅತ್ಯಂತ ಮುಖ್ಯವಾಗಿರುತ್ತವೆ. ನೀವು ಮನೆಯ ಹಿರಿಯರೊಂದಿಗೆ ಆಳವಾದ ಬಾಂಧವ್ಯವನ್ನು ಹೊಂದಿರುತ್ತೀರಿ ಮತ್ತು ಅವರ ಮಾರ್ಗದರ್ಶನವನ್ನು ಪಡೆಯುತ್ತೀರಿ. ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ಸಣ್ಣ ಯಶಸ್ಸು ನಿಮ್ಮನ್ನು ಸಂತೋಷಪಡಿಸಬಹುದು. ಮನೆಯಲ್ಲಿ ಮಹಿಳಾ ಸದಸ್ಯರಿಗೆ ಇಂದು ವಿಶೇಷ ಕೊಡುಗೆ ಇರುತ್ತದೆ. ಹಣದ ವಿಷಯಗಳಲ್ಲಿ ಬುದ್ಧಿವಂತಿಕೆಯು ಪ್ರಯೋಜನವನ್ನು ನೀಡುತ್ತದೆ. ವ್ಯವಹಾರದಲ್ಲಿ ಸ್ಥಿರತೆ ಇರುತ್ತದೆ ಮತ್ತು ಮನೆಯಲ್ಲಿ ಮಾಡಿದ ಹೂಡಿಕೆಗಳಿಂದ ಲಾಭದ ಲಕ್ಷಣಗಳು ಕಂಡುಬರುತ್ತವೆ. ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಅಥವಾ ಅಡುಗೆ ಮನೆಗೆ ಸಂಬಂಧಿಸಿದ ಕೆಲವು ಕೆಲಸಗಳು ನಡೆಯಬಹುದು. ಹಳೆಯ ಉದ್ವಿಗ್ನತೆಗಳನ್ನು ನಿವಾರಿಸಲು ನಿಮಗೆ ಅವಕಾಶ ಸಿಗುತ್ತದೆ. ಇದು ಮನೆಯ ವಾತಾವರಣವನ್ನು ಇನ್ನಷ್ಟು ಉತ್ತಮಗೊಳಿಸುತ್ತದೆ. ಮಿಥುನ ರಾಶಿ, ಇಂದಿನ ದಿನ ಕಾರ್ಯೋನ್ಮುಖವಾಗಿರುತ್ತದೆ.
ಬುದ್ಧಿವಂತಿಕೆಯಿಂದ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಬಹುದು. ಇತರರ ಸಲಹೆ ಕೇಳಿ ಮುಂದೆ ಹೆಜ್ಜೆ ಇಡಿ. ನಿರ್ದಿಷ್ಟ ಗುರಿಗೆ ಹೋಗಲು ಸಣ್ಣ ಸವಾಲುಗಳನ್ನು ಎದುರಿಸಬೇಕಾಗಬಹುದು. ಮನೆಯ ವಾತಾವರಣವು ಪ್ರೀತಿ ಮತ್ತು ಸಾಮರಸ್ಯದಿಂದ ತುಂಬಿರುತ್ತದೆ. ಸಂತೋಷ ಮತ್ತು ಶಾಂತಿಯ ಸಮಯವಿದು. ಇಂದು ಮಾನಸಿಕ ಪ್ರಯತ್ನಗಳು ಹೆಚ್ಚಾಗಿರುತ್ತವೆ. ನೀವು ಕೆಲಸದಲ್ಲಿ ಹಿಂಜರಿಕೆ ಇಲ್ಲದೆ ಸುಗಮ ಪ್ರಗತಿಯನ್ನು ಕಾಯ್ದುಕೊಳ್ಳುತ್ತೀರಿ. ಕೌಟುಂಬಿಕ ಸಂತೋಷ ಹೆಚ್ಚಾಗುತ್ತದೆ. ಸ್ನೇಹಿತರೊಂದಿಗೆ ನೀವು ಆಹ್ಲಾದಕರ ಸಮಯವನ್ನು ಕಳೆಯುತ್ತೀರಿ. ನಿಮ್ಮ ಮಾತು ಮತ್ತು ನಡವಳಿಕೆಯಲ್ಲಿ ಸಮತೋಲನ ಹೆಚ್ಚಾಗುತ್ತದೆ. ಪ್ರೀತಿ ಪಾತ್ರರೊಂದಿಗಿನ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತವೆ. ಮನೆಯಲ್ಲಿ ಶಾಂತಿಯುತ ವಾತಾವರಣ ಮೇಲುಗೈ ಸಾಧಿಸುತ್ತದೆ. ನಿಮ್ಮ ವೈಯಕ್ತಿಕ ಕಾರ್ಯಕ್ಷಮತೆ ಸುಧಾರಿಸುತ್ತದೆ. ನಿಮ್ಮ ಕಲಾತ್ಮಕ ಕೌಶಲ್ಯಗಳು ಉತ್ತಮಗೊಳ್ಳುತ್ತವೆ. ನೀವು ಹೆಚ್ಚಿನ ಕ್ಷೇತ್ರಗಳಲ್ಲಿ ಸರಿಯಾದ ಸ್ಥಾನವನ್ನು ಕಾಯ್ದುಕೊಳ್ಳುತ್ತೀರಿ. ಪ್ರೀತಿಯಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಇಂದು ನೀವು ಸ್ವಲ್ಪ ದುಃಖಿತರಾಗಬಹುದು. ಮನೆಯ ಹಿರಿಯರ ಬಗ್ಗೆ ಚಿಂತೆ ನಿಮ್ಮನ್ನು ಕಾಡಬಹುದು ಅಥವಾ ಅವರ ಆರೋಗ್ಯದ ಬಗ್ಗೆ ನೀವು ಒತ್ತಡಕ್ಕೆ ಒಳಗಾಗಬಹುದು. ಮಕ್ಕಳ ಅಧ್ಯಯನ ಅಥವಾ ಭವಿಷ್ಯಕ್ಕೆ ಸಂಬಂಧಿಸಿದ ಏನಾದರೂ ನಿಮ್ಮನ್ನು ಯೋಚಿಸುವಂತೆ ಮಾಡಬಹುದು. ಮನೆಯಲ್ಲಿನ ವಾತಾವರಣ ಸ್ವಲ್ಪ ಶಾಂತವಾಗಿರುತ್ತದೆ, ಆದರೆ ಗಂಭೀರವಾಗಿಯೂ ಕೂಡ ಇರುತ್ತದೆ. ಹಣದ ಬಗ್ಗೆ ಸಮಸ್ಯೆಗಳಿರಬಹುದು. ಹಳೆಯ ಸಾಲದ ವಿಷಯ ಮತ್ತೆ ಬರಬಹುದು. ವ್ಯವಹಾರ ಅಥವಾ ಉದ್ಯೋಗದಲ್ಲಿ ಹಿಂದಿನ ತಪ್ಪಿನ ಪರಿಣಾಮವನ್ನು ನೀವು ಅನುಭವಿಸಬಹುದು. ನೀವು ಯಾರೊಂದಿಗಾದರೂ ಜಗಳವಾಡಿದ್ದರೆ ಆ ವಿಷಯ ಇಂದು ನಿಮ್ಮ ಮನಸ್ಸು ಮತ್ತು ಹೃದಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ. ಕಟಕ ರಾಶಿ, ಇಂದು ಹಣದ ವ್ಯವಹಾರಗಳಲ್ಲಿ ಚುರುಕು ತೋರಿಸಬೇಕಾದ ದಿನವಿದು. ಇಂದು ಮಾತಿನಲ್ಲಿ ನಿಯಂತ್ರಣವಿರಲಿ. ಮನೆಗೆ ಸಂಬಂಧಿಸಿದ ಖರ್ಚು ನಿರೀಕ್ಷೆಗಿಂತ ಹೆಚ್ಚಾಗಬಹುದು. ಮಕ್ಕಳ ಆರೋಗ್ಯದಲ್ಲಿ ಚಿಕ್ಕ ಸಮಸ್ಯೆ ಉಂಟಾಗಬಹುದು. ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸಲು ಅನುಕೂಲಕರ ದಿನವಿದು. ಮಧ್ಯಾಹ್ನದ ವೇಳೆಗೆ ಕಾನೂನು ವಿಷಯಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ. ನಿಮಗೆ ಬೆಂಬಲವಿಂದು ಹೆಚ್ಚಾಗಿರುತ್ತದೆ. ಇಂದು ಸಂಕುಚಿತ ಮನೋಭಾವ ಮತ್ತು ಸ್ವಾರ್ಥ ಬೆಳೆಯುವುದನ್ನು ತಡೆಯಿರಿ. ಕೆಲಸವು ವೇಗವಾಗಿ ಮುಂದುವರಿಯುತ್ತದೆ ಮತ್ತು ನೀವು ಧೈರ್ಯ ಮತ್ತು ಚಟುವಟಿಕೆಯಿಂದ ಮುನ್ನಡೆಯುತ್ತೀರಿ. ಕುಟುಂಬದೊಳಗಿನ ಭಾವನಾತ್ಮಕ ಸಂವಹನದಲ್ಲಿ ಅಸಹನೆಯನ್ನು ತಪ್ಪಿಸಿ. ಹಿರಿಯರೊಂದಿಗೆ ಹತ್ತಿರದಲ್ಲಿರಿ. ವೈಯಕ್ತಿಕ ವಿಷಯಗಳಲ್ಲಿ ತಾಳ್ಮೆಯನ್ನು ಅಭ್ಯಾಸ ಮಾಡಿ. ನಿರ್ವಹಣಾ ಕಾರ್ಯಗಳಲ್ಲಿ ನೀವು ನಮ್ರತೆ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡುತ್ತೀರಿ. ಗಾಳಿ ಸುದ್ದಿಯನ್ನು ನಂಬುವುದನ್ನು ತಪ್ಪಿಸಿ. ಪ್ರಮುಖ ವಿಷಯಗಳಲ್ಲಿ ಹಿರಿಯರ ಸಲಹೆಗೆ ಗಮನ ಕೊಡಿ. ಇತರರ ವ್ಯವಹಾರಗಳಲ್ಲಿ ಅನಗತ್ಯ ಹಸ್ತಕ್ಷೇಪ ಮಾಡುವುದನ್ನು ತಪ್ಪಿಸಿ. ಇಂದು ನಿಮ್ಮ ಹೃದಯ ಮತ್ತು ಮನಸ್ಸು ಎರಡೂ ಸಮತೋಲನದಲ್ಲಿರುತ್ತವೆ. ಮನೆಯಲ್ಲಿ ಶಾಂತಿ ಮತ್ತು ತಿಳುವಳಿಕೆಯ ವಾತಾವರಣವಿರುತ್ತದೆ. ಹಿರಿಯರೊಂದಿಗಿನ ನಿಮ್ಮ ಭಾವನಾತ್ಮಕ ಬಾಂಧವ್ಯ ಹೆಚ್ಚಾಗುತ್ತದೆ ಮತ್ತು ನೀವು ಅವರ ಆಶೀರ್ವಾದವನ್ನು ಸಹ ಪಡೆಯುತ್ತೀರಿ. ಮಕ್ಕಳು ನಿಮ್ಮನ್ನು ಯಾವುದಾದರೂ ವಿಷಯದಿಂದ ಸಂತೋಷಪಡಿಸಬಹುದು ಅಥವಾ ನಿಮ್ಮ ಮಾತನ್ನು ಕೇಳುತ್ತಾರೆ. ಇಂದು ಹಣಕ್ಕೆ ಸಂಬಂಧಿಸಿದ ಹಳೆಯ ವಿಷಯವನ್ನು ಪರಿಹರಿಸಬಹುದು. ವ್ಯವಹಾರದಲ್ಲಿ ಬುದ್ಧಿವಂತ ನಿರ್ಧಾರವು ನಿಮಗೆ ಹೆಚ್ಚು ಪ್ರಯೋಜನವನ್ನು ನೀಡುತ್ತದೆ. ಇಂದು ಕುಟುಂಬದಲ್ಲಿ ಸಮಾರಂಭ ಅಥವಾ ಕೂಟಕ್ಕಾಗಿ ಯೋಜನೆಯನ್ನು ಮಾಡಬಹುದು. ಹಳೆಯ ಭಿನ್ನಾಭಿಪ್ರಾಯಗಳು ಇಂದು ಬಗೆಹರಿಯಬಹುದು ಮತ್ತು ಸಂಬಂಧಗಳಲ್ಲಿ ಮಾಧುರ್ಯ ಮರಳಬಹುದು. ಸಿಂಹ ರಾಶಿ, ಇಂದು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟುಕೊಂಡರೆ ನೀವು ಗೆಲ್ಲುತ್ತೀರಿ. ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಮೆಚ್ಚುಗೆ ಸಿಗಲಿದೆ. ಆರೋಗ್ಯದಲ್ಲಿ ಚಿಂತಿಸಬೇಕಾದಂತಹ ಏನೂ ಇರುವುದಿಲ್ಲ. ಮನಸ್ಸಿಗೆ ನೆಮ್ಮದಿಯ ದಿನವಿದು. ಸಂಜೆ ಆದಾಯವು ಸುಧಾರಿಸುತ್ತದೆ. ಜೀವನ ಶೈಲಿಯಲ್ಲೂ ಬದಲಾವಣೆ ಇರುತ್ತದೆ. ಯೋಜನೆಗಳು ಯಶಸ್ವಿಯಾಗುತ್ತವೆ. ನೀವು ಇಂದು ಎಲ್ಲರೊಂದಿಗೆ ಸುಲಭ ಸಂಬಂಧಗಳನ್ನು ಕಾಪಾಡಿಕೊಳ್ಳುತ್ತೀರಿ. ನಿಮ್ಮ ಪ್ರೀತಿ ಪಾತ್ರರ ಸಂತೋಷವನ್ನು ನೀವು ನೋಡಿಕೊಳ್ಳುತ್ತೀರಿ ಮತ್ತು ನಿಮ್ಮ ಹತ್ತಿರವಿರುವವರಿಗಾಗಿ ತ್ಯಾಗದ ಮನೋಭಾವವನ್ನು ಬೆಳೆಸಿಕೊಳ್ಳುತ್ತೀರಿ. ನೀವು ಬಯಸಿದ ಸಾಧನೆಗಳನ್ನು ಸಾಧಿಸುವಿರಿ. ನೀವು ಇಂದು ಅಪರಿಚಿತರೊಂದಿಗೆ ಸಂವಹನವನ್ನು ವಿಸ್ತರಿಸುತ್ತೀರಿ ಮತ್ತು ಸಹೋದರತ್ವವನ್ನು ಉತ್ತೇಜಿಸುತ್ತೀರಿ. ನಿಮ್ಮ ಖ್ಯಾತಿ ಮತ್ತು ಪ್ರಭಾವವು ಹೆಚ್ಚುತ್ತಲೇ ಇರುತ್ತದೆ. ನೀವು ಜವಾಬ್ದಾರಿಯುತ ವ್ಯಕ್ತಿಗಳನ್ನು ಭೇಟಿಯಾಗುತ್ತೀರಿ. ಸೋಮಾರಿತನವನ್ನು ಬಿಟ್ಟುಬಿಡಿ. ಸಹಕಾರಿ ವಿಷಯಗಳಲ್ಲಿ ನೀವು ಹೆಚ್ಚಿನ ಆಸಕ್ತಿಯನ್ನು ತೋರಿಸುತ್ತೀರಿ.
ನಿಮ್ಮ ಹಿಂಜರಿಕೆಯಿಂದ ಕಡಿಮೆಯಾಗುತ್ತದೆ. ಇಂದು ನೀವು ಪ್ರತಿಯೊಂದು ಸನ್ನಿವೇಶವನ್ನು ನಾಯಕನಂತೆ ನಿಭಾಯಿಸುತ್ತೀರಿ. ಮನೆಯಲ್ಲಿ ನಿಮ್ಮ ಮಾತುಗಳಿಗೆ ಪ್ರಾಮುಖ್ಯತೆ ನೀಡಲಾಗುವುದು. ನೀವು ಹಿರಿಯರ ಮುಂದೆ ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು, ಅದರಲ್ಲಿ ನಿಮ್ಮ ಸಲಹೆಯನ್ನು ಪಾಲಿಸಲಾಗುತ್ತದೆ. ಮಕ್ಕಳ ಉತ್ತಮ ಕಾರ್ಯಕ್ಷಮತೆಯ ಬಗ್ಗೆ ನೀವು ಹೆಮ್ಮೆ ಪಡುತ್ತೀರಿ. ಕುಟುಂಬದಲ್ಲಿ ಪ್ರವಾಸ ಅಥವಾ ಯೋಜನೆಯ ಬಗ್ಗೆ ಮಾತುಕತೆ ನಡೆಸಬಹುದು. ಇಂದು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಇಂದು ನಿಮ್ಮ ಹೊಸ ಆಲೋಚನೆಗಳು ವ್ಯವಹಾರದಲ್ಲಿ ಕೆಲಸ ಮಾಡುತ್ತವೆ ಮತ್ತು ನಿಮಗೆ ಲಾಭವಾಗುತ್ತದೆ. ಯಾವುದೇ ಹಳೆಯ ಕುಟುಂಬ ವಿವಾದವನ್ನು ಇಂದು ಪರಿಹರಿಸಬಹುದು. ಮನೆಯಲ್ಲಿ ನಿಮ್ಮ ಉಪಸ್ಥಿತಿಯು ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ ಮತ್ತು ಎಲ್ಲರೂ ನಿಮ್ಮನ್ನು ಮಾರ್ಗದರ್ಶಕರಾಗಿ ನೋಡುತ್ತಾರೆ. ಕನ್ಯಾ ರಾಶಿ, ಇಂದು ಬಹುತೇಕ ಕೆಲಸಗಳು ಸುಲಭವಾಗಿ ನಡೆಯಲಿವೆ. ವ್ಯಾಪಾರಿಗಳಿಗೆ ಉತ್ತಮ ಅವಕಾಶಗಳು ದೊರೆಯುವ ಕಾಲವಿದು. ಮನೆಗೆ ಸಂಬಂಧಿಸಿದ ತೀರ್ಮಾನಗಳಲ್ಲಿ ಮುನ್ನೋಟ ಇರಲಿ. ಚಿಕ್ಕ ಪ್ರಯಾಣ ಸಂಭವಿಸಬಹುದು. ಆದಾಯ ಚೆನ್ನಾಗಿರುತ್ತದೆ ಮತ್ತು ಅಡೆತಡೆಗಳು ಕೊನೆಗೊಳ್ಳುತ್ತವೆ. ತೊಡಕುಗಳಿಂದ ಮುಕ್ತಿ ಸಿಗುತ್ತದೆ. ಉದ್ಯೋಗದಲ್ಲಿ ನಿಮ್ಮ ಗುರಿಗಳನ್ನು ಸಾಧಿಸಲು ಪ್ರಯತ್ನಿಸಿ. ಕುಟುಂಬ ಸದಸ್ಯರೊಂದಿಗೆ ಪ್ರಮುಖ ಕೆಲಸಗಳನ್ನು ಪೂರ್ಣಗೊಳಿಸುತ್ತೀರಿ. ಇಂದು ನಿಮ್ಮ ಬಹುದಿನದ ಕೆಲಸ ಕಾರ್ಯಗಳು ಈಡೇರಲಿದೆ. ನಿಮ್ಮ ಆಸೆಯಂತೆ ಎಲ್ಲವೂ ಒಳ್ಳೆಯದಾಗುತ್ತದೆ. ಕುಟುಂಬದಲ್ಲಿ ಸ್ನೇಹಪರ ವಾತಾವರಣವಿರುತ್ತದೆ. ಸಂತೋಷದ ಕ್ಷಣಗಳು ಸೃಷ್ಟಿಯಾಗುತ್ತವೆ. ಮನೆಯಲ್ಲಿ ಸಂಭ್ರಮ ಆಚರಣೆಯ ವಾತಾವರಣವಿರುತ್ತದೆ. ಕುಟುಂಬ ಸದಸ್ಯರಿಂದ ನಿಮಗೆ ಬೆಂಬಲ ಸಿಗುತ್ತದೆ. ನಿಮ್ಮ ವೃತ್ತಿ ಮತ್ತು ವ್ಯವಹಾರವು ವೇಗವಾಗಿ ಪ್ರಗತಿ ಹೊಂದುತ್ತದೆ. ನೀವು ಎಲ್ಲರ ಹೃದಯವನ್ನು ಗೆಲ್ಲುತ್ತೀರಿ. ಪ್ರೀತಿ ಪಾತ್ರರೊಂದಿಗಿನ ಸಭೆಗಳು ನಡೆಯುತ್ತವೆ. ಅತಿಥಿಗಳ ಆಗಮನ ಮುಂದುವರಿಯುತ್ತದೆ. ಇಂದು ಕೆಲವು ಹಳೆಯ ಸಂಬಂಧಗಳಿಂದ ಹೊರಬರುವ ಸಮಯವಿದು. ಮನೆಯಲ್ಲಿ ದೊಡ್ಡ ಬದಲಾವಣೆ ಅಥವಾ ನಿರ್ಧಾರ ಬರಬಹುದು. ಅದು ಆರಂಭದಲ್ಲಿ ಕಷ್ಟಕರವೆಂದು ತೋರುತ್ತದೆ, ಆದರೆ ನಂತರ ನಿಮಗೆ ಪರಿಹಾರವನ್ನು ನೀಡುತ್ತದೆ. ಕೆಲವು ವಿಷಯದ ಕುರಿತು ಹಿರಿಯರೊಂದಿಗೆ ಗಂಭೀರ ಚರ್ಚೆ ನಡೆಯಬಹುದು. ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ನಿಯಮ ಅಥವಾ ಜವಾಬ್ದಾರಿ ಬದಲಾಗಬಹುದು. ಹಣಕ್ಕೆ ಸಂಬಂಧಿಸಿದ ಹಳೆಯ ಸಮಸ್ಯೆಗಳು ಇಂದು ಕೊನೆಗೊಳ್ಳುತ್ತವೆ. ಇಂದು ವ್ಯವಹಾರದಲ್ಲಿ ಒಂದು ಹಂತ ಕೊನೆಗೊಳ್ಳಬಹುದು ಮತ್ತು ಹೊಸ ಅವಕಾಶ ಪ್ರಾರಂಭವಾಗಬಹುದು. ಮನೆಯಲ್ಲಿನ ವಾತಾವರಣವು ಭಾವನಾತ್ಮಕವಾಗಿರುತ್ತದೆ, ಆದರೆ ಕೊನೆಯಲ್ಲಿ ನೀವು ಶಾಂತಿಯನ್ನು ಅನುಭವಿಸುವಿರಿ. ತುಲಾ ರಾಶಿ, ಇಂದಿನ ದಿನ ದೈವ ಭಕ್ತಿಗೆ ಸಮಯ ಕೊಡಲು ಯೋಗ್ಯವಾಗಿದೆ. ಸ್ನೇಹಿತರಿಂದ ಸಂತಸದ ಸಂದೇಶಗಳು ಬರುತ್ತವೆ. ಆರ್ಥಿಕವಾಗಿ ಹೆಚ್ಚು ಲಾಭಗಳು ಕಂಡುಬರುತ್ತವೆ. ಮಾತಿನಲ್ಲಿ ಶಿಸ್ತು ಇರಲಿ, ಸಂಬಂಧ ಉಳಿಯುತ್ತದೆ. ಉದ್ಯೋಗದಲ್ಲಿ ಹೆಚ್ಚು ಹೊರೆ ಇದ್ದರೂ ಸಂತೋಷ ನೀಡುತ್ತದೆ. ದಿನದ ಎರಡನೆಯ ಅರ್ಧದಲ್ಲಿ ಶುಭ ಕಾರ್ಯಗಳಿಗೆ ಕಾಲ ಉತ್ಕೃಷ್ಟವಾಗುತ್ತದೆ. ವಿದ್ಯಾರ್ಥಿಗಳಿಗೆ ಉತ್ತೇಜನದ ದಿನವಿದು. ಇಂದು ಹೊಸ ಜನರೊಂದಿಗೆ ಉತ್ತಮ ನಡವಳಿಕೆ ಮತ್ತು ಸಂವಹನವನ್ನು ನೀವು ಕಾಪಾಡಿಕೊಳ್ಳುತ್ತೀರಿ. ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ. ಕೆಲಸದ ದಕ್ಷತೆ ಹೆಚ್ಚಾಗುತ್ತದೆ. ವಿವಿಧ ಪ್ರಯತ್ನಗಳು ನಿಮ್ಮ ಪರವಾಗಿ ಹೋಗುತ್ತವೆ. ನೀವು ಪ್ರೀತಿ ಪಾತ್ರರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುತ್ತೀರಿ. ಹೊಸ ಪ್ರಯತ್ನಗಳಲ್ಲಿ ನಿಮ್ಮ ಆಸಕ್ತಿ ಬೆಳೆಯುತ್ತದೆ. ನಿಮ್ಮ ಶೌರ್ಯದಿಂದ ಎಲ್ಲರೂ ಪ್ರಭಾವಿತರಾಗುತ್ತಾರೆ. ಸಂಬಂಧಗಳು ಸುಗಮವಾಗುತ್ತವೆ. ನಿಮ್ಮ ಜೀವನ ಶೈಲಿ ಸುಧಾರಿಸುತ್ತದೆ. ನೀವು ಅಗತ್ಯ ಗುರಿಗಳನ್ನು ಸಾಧಿಸುವಿರಿ. ಗೌರವ ಮತ್ತು ಮೆಚ್ಚುಗೆ ಹೆಚ್ಚಾಗುತ್ತದೆ. ಸ್ನೇಹಿತರ ಸಂಖ್ಯೆ ಹೆಚ್ಚಾಗುತ್ತದೆ. ಇಂದು ನೀವು ಬಯಸಿದ ಉಡುಗೊರೆಗಳನ್ನು ಪಡೆಯಬಹುದು. ಇಂದು ನೀವು ನಿಮ್ಮೊಂದಿಗೆ ಸಮಯ ಕಳೆಯಲು ಬಯಸುತ್ತೀರಿ. ಕುಟುಂಬದಲ್ಲಿ ಸ್ವಲ್ಪ ದೂರ ಅಥವಾ ಶಾಂತಿ ಇರಬಹುದು. ಹಿರಿಯರಿಂದ ನೀವು ಏನಾದರೂ ಮಾಹಿತಿಯುಕ್ತ ವಿಷಯಗಳನ್ನು ಕಲಿಯಬಹುದು. ಮಕ್ಕಳಿಂದ ಕೆಲವು ಪ್ರಶ್ನೆಗಳು ಅಥವಾ ಗೊಂದಲಗಳು ಬರಬಹುದು. ಅದನ್ನು ನೀವು ಬುದ್ಧಿವಂತಿಕೆಯಿಂದ ಪರಿಹರಿಸಬೇಕಾಗುತ್ತದೆ. ಇಂದು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಬುದ್ಧಿವಂತಿಕೆಯಿಂದ ಹೆಜ್ಜೆ ಹಾಕಿ. ವ್ಯವಹಾರದಲ್ಲಿ ಸ್ವಲ್ಪ ನಿಶ್ಚಲತೆ ಉಂಟಾಗಬಹುದು, ಆದರೆ ಆಂತರಿಕ ಯೋಜನೆಗಳನ್ನು ರೂಪಿಸಲು ಇದು ಸರಿಯಾದ ಸಮಯವಾಗಿದೆ. ಇಂದು ಕೆಲವು ಹಳೆಯ ಕುಟುಂಬದ ವಿಷಯದ ಬಗ್ಗೆ ಚರ್ಚೆ ನಡೆಯಬಹುದು. ನೀವು ಕಾರ್ಯಗಳಿಂದ ದೂರವಿರಬಹುದು ಅಥವಾ ನೀವೇ ಅನೇಕ ಜನರನ್ನು ಭೇಟಿ ಮಾಡಲು ಇಷ್ಟಪಡುವುದಿಲ್ಲ. ವೃಶ್ಚಿಕ ರಾಶಿ, ಇಂದು ಸಹನೆ ಮತ್ತು ವಿವೇಕ ಮುಖ್ಯವಾಗಿದೆ.
ಅನಿರೀಕ್ಷಿತ ಖರ್ಚು ಚಿಂತೆ ಉಂಟು ಮಾಡಬಹುದು. ವ್ಯಾಪಾರ ಸಂಬಂಧಿ ವಿಚಾರಗಳಲ್ಲಿ ತಜ್ಞರ ಸಲಹೆ ಅವಶ್ಯಕವಾಗಿದೆ. ಕೋಪದಿಂದ ದೂರವಿರಿ, ವ್ಯರ್ಥ ಮಾತುಗಳಿಂದ ನಷ್ಟವಾಗುತ್ತದೆ. ಕುಟುಂಬದವರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ಸಾಯಂಕಾಲದ ನಂತರ ಮಾನಸಿಕ ಶಾಂತಿ ದೊರೆಯುತ್ತದೆ. ಇಂದು ನಿಮ್ಮ ಕೆಲಸದಲ್ಲಿ ಎಚ್ಚರಿಕೆಯಿಂದ ಮತ್ತು ನಿರಾಳವಾಗಿರಿ. ವಿದೇಶಿ ವಿಷಯಗಳಲ್ಲಿ ಚಟುವಟಿಕೆ ಹೆಚ್ಚಾಗುತ್ತದೆ. ಹೂಡಿಕೆಗೆ ಸಂಬಂಧಿಸಿದ ಮತ್ತು ಖರ್ಚು ಚಟುವಟಿಕೆಗಳಲ್ಲಿ ನೀವು ಆಸಕ್ತಿ ತೋರಿಸುತ್ತೀರಿ. ಸಂಬಂಧಿಕರು ಮತ್ತು ಪರಿಚಯಸ್ಥರೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುತ್ತೀರಿ. ಗೆಳೆಯರಿಂದ ಬೆಂಬಲವನ್ನು ಪಡೆಯುತ್ತೀರಿ. ನಿಮ್ಮ ಪ್ರೀತಿ ಪಾತ್ರರ ಅನುಕೂಲಕ್ಕಾಗಿ ನೀವು ಕೆಲಸ ಮಾಡುತ್ತೀರಿ. ಖರ್ಚುಗಳ ಮೇಲೆ ನಿಗಾ ಇರಿಸಿ, ಆತುರವನ್ನು ತಪ್ಪಿಸಿ. ನೀವು ವೃತ್ತಿಪರ ಚರ್ಚೆಗಳಲ್ಲಿ ಭಾಗವಹಿಸುತ್ತೀರಿ. ನಿಮ್ಮ ಕಾರ್ಯಗಳಲ್ಲಿ ಬುದ್ಧಿವಂತ ಮತ್ತು ಜವಾಬ್ದಾರಿಯುತವಾಗಿರಿ. ಇಂದು ನೀವು ಪ್ರತಿಯೊಂದು ಪರಿಸ್ಥಿತಿಯನ್ನು ತಾಳ್ಮೆ ಮತ್ತು ಶಾಂತತೆಯಿಂದ ನಿಭಾಯಿಸಲು ಸಾಧ್ಯವಾಗುತ್ತದೆ. ಕುಟುಂಬದಲ್ಲಿ ನಿಮ್ಮ ಪಾತ್ರ ಬಲವಾಗಿರುತ್ತದೆ. ವಿಶೇಷವಾಗಿ ಯಾರಾದರೂ ತೊಂದರೆಯಲ್ಲಿದ್ದಾಗ ಜನರು ನಿಮ್ಮ ಸಲಹೆಯನ್ನು ಕೇಳುತ್ತಾರೆ. ಹಿರಿಯರ ಆರೋಗ್ಯ ಸುಧಾರಿಸುತ್ತದೆ. ಮಕ್ಕಳೊಂದಿಗೆ ನಿಮ್ಮ ಭಾವನಾತ್ಮಕ ಬಾಂಧವ್ಯ ಹೆಚ್ಚಾಗುತ್ತದೆ. ಆರ್ಥಿಕವಾಗಿ ನೀವು ಸ್ವಲ್ಪ ಬಾಕಿ ಹಣವನ್ನು ಪಡೆಯಬಹುದು. ವ್ಯವಹಾರದಲ್ಲಿ ಅಪಾಯಕಾರಿ ನಿರ್ಧಾರವು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು. ಮಹಿಳಾ ಸದಸ್ಯರ ಸಹಾಯದಿಂದ ಮನೆಯಲ್ಲಿನ ವಾತಾವರಣವು ಸಂತೋಷವಾಗಿರುತ್ತದೆ. ಹಳೆಯ ಜಗಳ ಇಂದು ಕೊನೆಗೊಳ್ಳಬಹುದು. ಧನುರಾಶಿ, ಇಂದು ಕೆಲಸಗಳಲ್ಲೆಲ್ಲ ಸ್ಪಷ್ಟತೆಯಿಂದ ನಡೆದುಕೊಳ್ಳಿ. ಆರ್ಥಿಕವಾಗಿ ಲಾಭದ ಸೂಚನೆಗಳಿವೆ. ಸಂಗಾತಿಯಿಂದ ಆಶಯದ ಬೆಂಬಲ ದೊರೆಯಲಿದೆ. ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶಗಳ ಸುಳಿವು ಸಿಗಬಹುದು. ಜೀವನದಲ್ಲಿ ನಂಬಿಕೆಯಿಂದ ಹೆಜ್ಜೆ ಇಡಿ. ಪ್ರಯತ್ನಿಸಿದರೆ ಎಲ್ಲವೂ ಸಾಧ್ಯವಾಗುತ್ತದೆ. ಇದನ್ನು ನೀವು ಮರೆಯಬೇಡಿ. ಇಂದು ಅಪರಿಚಿತರಿಂದ ದೂರವಿರುವುದು ಒಳ್ಳೆಯದು. ನೀವು ಇಂದು ವಿವಿಧ ವ್ಯವಹಾರ ವಿಷಯಗಳಲ್ಲಿ ಉತ್ಸಾಹವನ್ನು ಕಾಯ್ದುಕೊಳ್ಳುತ್ತೀರಿ. ಭಾವನೆಗಳು ಬಲವಾಗಿರುತ್ತವೆ. ನೀವು ಯೋಜಿತ ವಿಧಾನದೊಂದಿಗೆ ಕೆಲಸ ಮಾಡುತ್ತೀರಿ. ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸಿನ ಮಟ್ಟಗಳು ಹೆಚ್ಚಿರುತ್ತವೆ. ಹಣಕಾಸು ನಿರ್ವಹಣೆ ಮತ್ತು ಆಡಳಿತಕ್ಕೆ ಸಂಬಂಧಿಸಿದ ಕಾರ್ಯಗಳು ಮುಂದುವರಿಯುತ್ತವೆ. ಒಪ್ಪಂದಗಳು ವೇಗವನ್ನು ಪಡೆಯುತ್ತವೆ. ನೀವು ಹಿಂಜರಿಕೆ ಇಲ್ಲದೆ ಮುಂದುವರಿಯುತ್ತೀರಿ. ಕೈಗಾರಿಕೆ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ವಿಷಯಗಳು ಸುಧಾರಿಸುತ್ತವೆ. ನೀವು ವೆಚ್ಚಗಳ ಮೇಲೆ ಉತ್ತಮ ನಿಯಂತ್ರಣವನ್ನು ಪಡೆಯುತ್ತೀರಿ. ಕೆಲಸ ಮತ್ತು ವ್ಯವಹಾರದಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲಾಗುತ್ತದೆ. ವ್ಯಾಪಾರ ಚಟುವಟಿಕೆಗಳು ಕ್ರಮೇಣ ಸುಧಾರಿಸುತ್ತವೆ. ಇಂದು ನಿಮ್ಮ ಕುಟುಂಬದಲ್ಲಿ ಹೊಸ ಉತ್ಸಾಹ ಮತ್ತು ಭರವಸೆ ಕಾಣಲಿದೆ. ಹಿರಿಯರೊಂದಿಗೆ ನಿಮ್ಮ ನಗು ಮತ್ತು ಮೋಜು ಹೆಚ್ಚಾಗುತ್ತದೆ ಮತ್ತು ಮಕ್ಕಳು ತಮ್ಮ ಹೊಸ ಯಶಸ್ಸಿನಿಂದ ನಿಮ್ಮನ್ನು ಸಂತೋಷಪಡಿಸುತ್ತಾರೆ. ಕುಟುಂಬದಲ್ಲಿ ಒಂದು ಸಣ್ಣ ಸಂತೋಷದ ಸಂದರ್ಭವಿರುತ್ತದೆ. ಅದು ವಾತಾವರಣವನ್ನು ಹಗುರಗೊಳಿಸುತ್ತದೆ. ಹಣದ ವಿಷಯದಲ್ಲಿ ಹೊಸ ಮೂಲಗಳು ಅಥವಾ ಆದಾಯದ ಲಕ್ಷಣಗಳಿವೆ. ನಿಮ್ಮ ಯಾವುದೇ ಹೊಸ ಕಲ್ಪನೆಯು ಇಂದು ವ್ಯವಹಾರದಲ್ಲಿ ಉಪಯುಕ್ತವಾಗಬಹುದು. ಕುಟುಂಬ ಸದಸ್ಯರಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ. ಹಳೆಯ ಭಿನ್ನಾಭಿಪ್ರಾಯಗಳನ್ನು ಇಂದು ಪರಿಹರಿಸಬಹುದು. ಸಾಂಸ್ಕೃತಿಕ ಅಥವಾ ಕುಟುಂಬ ಕಾರ್ಯಕ್ರಮಗಳು ಇಂದು ನಡೆಯಬಹುದು. ಮಕರ ರಾಶಿ, ಇಂದು ವೈಯಕ್ತಿಕ ವಿಷಯಗಳಲ್ಲಿ ತಾಳ್ಮೆ ಅಗತ್ಯ ವಹಿಸಿ. ಹಳೆಯ ಸಮಸ್ಯೆಗಳಿಗೆ ಪರಿಹಾರಗಳು ಕಂಡುಬರುತ್ತವೆ. ನಿಮ್ಮ ಕೆಲಸಕ್ಕೆ ತಕ್ಕ ಫಲ ಹಿಂದೆ ಸಿಗಬಹುದು. ನಿರ್ದಿಷ್ಟ ಗುರಿ ಸಾಧಿಸಲು ನೆರವು ಸಿಗುತ್ತದೆ. ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕ ಸಮಯವಿದು. ಮನಸ್ಸಿಗೆ ಶಾಂತಿ ನೀಡುವ ಕ್ಷಣಗಳಿವೆ. ಸಂಜೆ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು. ಜಾಗರೂಕರಾಗಿರಿ. ಶೀಘ್ರದಲ್ಲೇ ಪರಿಸ್ಥಿತಿ ಮತ್ತೆ ಸುಧಾರಿಸುತ್ತದೆ. ಇಂದು ವೃತ್ತಿ ಮತ್ತು ವ್ಯವಹಾರದಲ್ಲಿ ಸಹ ಉದ್ಯೋಗಿಗಳು ಮತ್ತು ಗೆಳೆಯರಿಂದ ನಿಮಗೆ ಬೆಂಬಲ ಸಿಗುತ್ತದೆ. ನೀವು ದೊಡ್ಡದಾಗಿ ಯೋಚಿಸುವಿರಿ. ವಹಿವಾಟುಗಳಲ್ಲಿ ಎಚ್ಚರಿಕೆ ವಹಿಸುವಿರಿ. ಸ್ನೇಹಿತರಲ್ಲಿ ನಂಬಿಕೆ ಬೆಳೆಯುತ್ತದೆ. ನೀವು ಪ್ರೀತಿ ಪಾತ್ರರ ಮೇಲೆ ಗಮನ ಹರಿಸುತ್ತೀರಿ. ಅಧಿಕಾರ ಮತ್ತು ನಿರ್ವಹಣೆಗೆ ಸಂಬಂಧಿಸಿದ ಕೆಲಸಗಳು ವೇಗವನ್ನು ಪಡೆಯುತ್ತವೆ. ವೃತ್ತಿಪರ ಫಲಿತಾಂಶಗಳು ಅನುಕೂಲಕರವಾಗಿರುತ್ತವೆ. ನೀವು ಇಂದು ಎಲ್ಲರಿಂದಲೂ ಸಹಕಾರ ಮತ್ತು ಬೆಂಬಲವನ್ನು ಪಡೆಯುತ್ತೀರಿ. ವೃತ್ತಿ ಮತ್ತು ವ್ಯವಹಾರದಲ್ಲಿ ನಿಮ್ಮ ಪ್ರಭಾವ ಬಲವಾಗಿರುತ್ತದೆ.
ಅಧಿಕಾರಿಗಳೊಂದಿಗೆ ಸಮನ್ವಯವು ಹೆಚ್ಚಾಗುತ್ತದೆ. ಎಲ್ಲೆಡೆ ಶುಭವು ಮೇಲುಗೈ ಸಾಧಿಸುತ್ತದೆ. ಸರ್ಕಾರಕ್ಕೆ ಸಂಬಂಧಿಸಿದ ವಿಷಯಗಳು ಪ್ರಗತಿಯನ್ನು ಹೊಂದುತ್ತವೆ. ಇಂದು ಕುಟುಂಬದಲ್ಲಿ ಹೊಸ ಮತ್ತು ರೋಮಾಂಚನಕಾರಿ ಅವಕಾಶಗಳ ನಿರೀಕ್ಷೆಗಳು ಇರುತ್ತವೆ. ಹಿರಿಯರಿಂದ ನಿಮಗೆ ಕೆಲವು ಪ್ರಮುಖ ಸಲಹೆ ಅಥವಾ ಮಾರ್ಗದರ್ಶನ ಸಿಗುತ್ತದೆ. ಅದು ದೀರ್ಘಾವಧಿಯಲ್ಲಿ ನಿಮಗೆ ಸಹಾಯಕವಾಗುತ್ತದೆ. ಮಕ್ಕಳು ಕಠಿಣ ಪರಿಶ್ರಮ ಮತ್ತು ತಮ್ಮ ಕೆಲಸದಲ್ಲಿ ಸುಧಾರಣೆಯನ್ನು ತೋರಿಸುತ್ತಾರೆ. ಕುಟುಂಬ ಪ್ರವಾಸ ಅಥವಾ ವಿಹಾರ ಯೋಜನೆಯನ್ನು ಮಾಡಬಹುದು. ಅದು ನಿಮಗೆ ಸಂತೋಷ ಮತ್ತು ಹೊಸ ಶಕ್ತಿಯನ್ನು ತರುತ್ತದೆ. ಇಂದು ಹಣದ ವಿಷಯದಲ್ಲಿ ಹೂಡಿಕೆ ಅಥವಾ ಹೊಸ ಯೋಜನೆಗಳ ಕುರಿತು ಚರ್ಚೆಗಳು ಮತ್ತು ಕಲ್ಪನೆಗಳು ನಡೆಯುತ್ತವೆ. ವ್ಯವಹಾರದಲ್ಲಿ ವಿಸ್ತರಣೆಯ ಸ್ಪಷ್ಟ ಲಕ್ಷಣಗಳಿವೆ. ಕುಟುಂಬದಲ್ಲಿ ಸಹಕಾರ ಮತ್ತು ಸಮನ್ವಯವು ಉತ್ತಮವಾಗಿರುತ್ತದೆ. ಇಂದು ಯಾವುದೇ ಹಳೆಯ ಅಡಚಣೆಯನ್ನು ತೆಗೆದುಹಾಕಲು ಇದು ಸರಿಯಾದ ಸಮಯವಾಗಿದೆ. ನೀವು ತಾಳ್ಮೆಯಿಂದ ಮುಂದುವರಿಯಿರಿ. ಕುಂಭರಾಶಿ, ಇಂದು ನಿಮ್ಮ ಪ್ರತಿಭೆ ಇತರರನ್ನು ಆಕರ್ಷಿಸಲಿದೆ. ಇಂದು ತೆಗೆದುಕೊಳ್ಳುವ ತೀರ್ಮಾನಗಳು ಭವಿಷ್ಯವನ್ನು ರೂಪಿಸಬಹುದು. ಸಹ ಉದ್ಯೋಗಿಗಳಿಂದ ಬೆಂಬಲ ಸಿಗಲಿದೆ. ಹೊಸ ಯೋಜನೆಗಳಿಗೆ ಅನುಕೂಲಕರ ದಿನವಿದು. ಆದಾಯದಲ್ಲಿ ಸುಧಾರಣೆ ಇರುತ್ತದೆ. ಕುಟುಂಬದಿಂದ ಸಂತೋಷ ಸಿಗುತ್ತದೆ ಮತ್ತು ಹೊಸ ಕೆಲಸಗಳು ಸಾಧ್ಯವಾಗುತ್ತವೆ. ಇಂದು ವಿವಾದಾತ್ಮಕ ವಿಷಯಗಳಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ. ಇಂದು ಅದೃಷ್ಟದ ಹಾದಿಯಲ್ಲಿ ನೀವು ಉತ್ಸಾಹದಿಂದ ಮುಂದುವರಿಯಿರಿ. ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತವೆ. ಅಪೇಕ್ಷಿತ ಫಲಿತಾಂಶಗಳನ್ನು ಸಾಧಿಸುವಲ್ಲಿ ನಿಮಗೆ ಸಹಾಯ ಸಿಗುತ್ತದೆ. ಪ್ರೀತಿ ಪಾತ್ರರಿಗೆ ನೀಡಿದ ಭರವಸೆಗಳು ಈಡೇರುತ್ತವೆ. ಕೆಲಸ ಮತ್ತು ವ್ಯವಹಾರದಲ್ಲಿ ಏರಿಕೆ ಕಂಡುಬರುತ್ತದೆ. ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತೀರಿ ಮತ್ತು ಶಿಕ್ಷಣದ ಮೇಲೆ ಗಮನ ಹರಿಸುತ್ತೀರಿ. ಎಲ್ಲೆಡೆ ಸಕಾರಾತ್ಮಕ ಫಲಿತಾಂಶಗಳು ಕಂಡುಬರುತ್ತವೆ. ಯೋಜನೆಗಳ ಅನುಷ್ಠಾನ ಹೆಚ್ಚಾಗುತ್ತದೆ. ಗೆಳೆಯರ ಸಹಾಯದಿಂದ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಲಾಗುತ್ತದೆ. ಇಂದು ಹಿರಿಯರೊಂದಿಗೆ ನಿಮ್ಮ ಪ್ರೀತಿ ಮತ್ತು ಸಮನ್ವಯ ಹೆಚ್ಚಾಗುತ್ತದೆ. ಮಕ್ಕಳಿಂದ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಬರಬಹುದು. ಇದು ಇಡೀ ಕುಟುಂಬವನ್ನು ಸಂತೋಷಪಡಿಸುತ್ತದೆ. ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಸಹಕಾರ ಹೆಚ್ಚಾಗುತ್ತದೆ. ಹಣದ ವಿಷಯದಲ್ಲಿ ನೀವು ಹೊಸ ಆದಾಯ ಅಥವಾ ಒಪ್ಪಂದದಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಭಾವನಾತ್ಮಕ ಬಾಂಧವ್ಯವು ನಿಮಗೆ ಹೊಸ ಅವಕಾಶಗಳನ್ನು ನೀಡುತ್ತದೆ. ಇಂದು ಹೊಸ ಸದಸ್ಯರ ಆಗಮನ ಅಥವಾ ಮನೆಯಲ್ಲಿ ಯಾವುದೇ ಆಚರಣೆಗೆ ಸಿದ್ಧತೆಗಳು ಇರಬಹುದು. ಕುಟುಂಬದ ವಾತಾವರಣವು ಪ್ರೀತಿ ಮತ್ತು ಆಹ್ಲಾದಕರವಾಗಿರುತ್ತದೆ. ಮೀನರಾಶಿ, ಇಂದು ನಿಮ್ಮ ಕನಸುಗಳನ್ನು ಚಿಂತನೆಗೆ ತರಲು ಸೂಕ್ತ ದಿನವಾಗಿದೆ. ಧೈರ್ಯ ಮತ್ತು ನಂಬಿಕೆ ನಿಮ್ಮ ಶಕ್ತಿಯಾಗುತ್ತದೆ. ಆರ್ಥಿಕವಾಗಿ ಚಿಕ್ಕ ನಷ್ಟ ಸಂಭವಿಸಬಹುದು. ಜಾಗ್ರತೆ ಇರಲಿ. ಮಾತು ತಪ್ಪಿದರೆ ಸಂಬಂಧ ದೂರವಾಗಬಹುದು. ಹೆಚ್ಚು ಕೆಲಸದ ಒತ್ತಡ ಇದ್ದರೂ ತಾಳ್ಮೆಯಿಂದ ಮುನ್ನಡೆಯಿರಿ. ಹಳೆಯ ಪರಿಚಯ ಒಳ್ಳೆಯ ಅವಕಾಶಕ್ಕೆ ದಾರಿ ಮಾಡಬಹುದು. ಇಂದು ಪ್ರತಿ ಹೆಜ್ಜೆಯಲ್ಲೂ ಬುದ್ಧಿವಂತಿಕೆ ಮತ್ತು ಜಾಗರೂಕತೆಯಿಂದ ಮುಂದುವರಿಯಿರಿ. ಸಮಯವು ಮಧ್ಯಮವಾಗಿ ಅನುಕೂಲಕರವಾಗಿದೆ. ಆದ್ದರಿಂದ ಅತಿಯಾದ ಉತ್ಸಾಹದಿಂದ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಇತರರ ಮಾತುಗಳು ಅಥವಾ ಕುಶಲತೆಯಿಂದ ಪ್ರಭಾವಿತರಾಗಬೇಡಿ. ನಿಮ್ಮ ಕೆಲಸದಲ್ಲಿ ಅಸಡ್ಡೆ ತೋರಬೇಡಿ. ಚರ್ಚೆಗಳು ಅಥವಾ ಒಪ್ಪಂದಗಳಿಗೆ ಆತುರ ಪಡುವುದನ್ನು ತಪ್ಪಿಸಿ. ನಿಮ್ಮ ಮೇಲೆ ಅತಿಯಾದ ಹೊರೆ ಹಾಕಿಕೊಳ್ಳುವುದನ್ನು ತಡೆಯಿರಿ. ಇದು ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಇಂದು ಕುಟುಂಬದಲ್ಲಿ ಪ್ರೀತಿ ಮತ್ತು ಶಾಂತಿಯ ವಾತಾವರಣ ಇರುತ್ತದೆ. ಹಿರಿಯರೊಂದಿಗಿನ ನಿಮ್ಮ ಸಂಬಂಧಗಳು ಸೌಹಾರ್ದಯುತವಾಗಿರುತ್ತವೆ. ಮಕ್ಕಳ ಸಂತೋಷದಿಂದಾಗಿ ಮನೆಯಲ್ಲಿ ಉತ್ಸಾಹ ಇರುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ. ನೀವು ಇಂದು ಕೆಲವು ದೊಡ್ಡ ಲಾಭವನ್ನು ಪಡೆಯಬಹುದು. ವ್ಯವಹಾರದಲ್ಲಿ ಲಾಭ ಮತ್ತು ಪ್ರಗತಿಯ ಉತ್ತಮ ಲಕ್ಷಣಗಳಿವೆ. ಕುಟುಂಬದಲ್ಲಿ ಆಚರಣೆ ಅಥವಾ ಸಂತೋಷದ ಸಂದರ್ಭವಿರುತ್ತದೆ. ನಿಮ್ಮ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತದೆ. ಯಾವುದೇ ಹಳೆಯ ಜಗಳ ಕೊನೆಗೊಳ್ಳಬಹುದು. ಮನೆಯ ವಾತಾವರಣವು ಸಂತೋಷ ಮತ್ತು ಸಕಾರಾತ್ಮಕವಾಗಿರುತ್ತದೆ. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.